ಅನ್ಎಜುಕೇಟೆಡ್ ಲೆಕ್ಕಪತ್ರ ಬರೆಯೋರು ಟೆಸ್ಟ್ರು ಇವರು ಕ್ಯಾಂಡಿಡೇಟ್ರು ಇವ್ರಿಗೆ ಈಗ ಇವರು ಹೊಸ ಸೆಕ್ರೆಟರಿ 4 ತಿಂಗಳು ಆದ್ಮೇಲೆ ತಿಂಗಳಿಗೆ 7,000 ಬರ್ತಾ ಇದೆ ಸರ್ಕಾರ ಸಹಾಯಧನ. ಅವರು 1,000 ರೂಪಾಯಿ ಮೇಲೆ ಯಾವಾಗಲೂ ಕೊಟ್ಟಿಲ್ಲ, ಅಷ್ಟೇ ಕೊಡ್ತಿದ್ರು. ಈಗ 7,000 ಬದಲಾಗ್ತಿಲ್ಲ. ಮುಂಚಿತವಾಗಿ ನಾನು ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದೆ. ನನಗೆ 2,000 ಅವ್ರಿಗೆ 1,000 ಮಾಡ್ತಿದ್ರು. ನಾವು ಸಂಬಳ ರೈಸ್ ಮಾಡಿದ್ದೆ. ಕೊನೆಗೆ ಅವ್ರಿಗೆ 5,000 ನನಗೆ 5,000 ಮಾಡಿದ್ರು. ಇನ್ಸೆಂಟಿವ್ ಅನ್ನೋದು ಅವ್ರ ಅಮಾನತು ಆದ ದಿನಗಳಿಂದ ಈಚೆಗೆ 2,000ದಲ್ಲಿ ಜಮಾ ಖರ್ಚಾಗ್ತದೆ. 2 ತಿಂಗಳು ಜಮಾ ಖರ್ಚಾಗ್ತದೆ. ಜನವರಿ ಮತ್ತು ಫೆಬ್ರವರಿ ಜಮಾ ಖರ್ಚಾಗ್ತದೆ. 2,47,000 ರೂಪಾಯಿ ಆದಾಯ ಕೊಟ್ಟಿದೆ ನೋಡಿ. 2,47,000 ರೂಪಾಯಿ ಆದಾಯ 2 ತಿಂಗಳಿಗೆ. ಅವರು 7 ವರ್ಷ ಮಾಡಿ 7,32,000 ರೂಪಾಯಿ ಆದಾಯ. ನಾವು ಅವ್ರು ಬರೋಕ್ಕಿಂತ ಮುಂಚೆ 12 ಲಕ್ಷ ದುಡ್ಡಿದ್ದು ಅವ್ರು ಹೋಗಿ ನಾವು ಅಮಾನತು ಮಾಡಿ ಇನ್ನು ಸುಮ್ಮನೆ ಸೂಪರ್ವೈಸರು ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿಸಿ ಅದೆಲ್ಲ ಎಷ್ಟು ಬರ್ಬೇಕು ದುಡ್ಡು ಎಷ್ಟು ಆಗೋಗಳು ಇದಾವೆ ಅಂತ ಎಲ್ಲ ಲೆಕ್ಕಾಚಾರ ಹಾಕಿ 32,000 ರೂಪಾಯಿ ಹಿಂದೆ ಇದ್ದಿದ್ದು ಇವಾಗ ಇದ್ದಿದ್ದು 7 ಲಕ್ಷ ಮಾತ್ರ. ಆದ್ರೆ 1 ವರ್ಷಕ್ಕೆ ಕೇವಲ 30 ಲಕ್ಷ. ತಿಂಗಳಿಗೆ ಎಷ್ಟು 30,000. ವರ್ಷಕ್ಕೆ 1 ಲಕ್ಷ. ವರ್ಷಕ್ಕೊಂದು ಲಕ್ಷ ಅಲ್ಲ. 2 ತಿಂಗಳು ಆಡಿಟ್ ಮಾಡ್ತೀವಿ. ಒಂದ್ಮೇಲೆ 2 ತಿಂಗಳು ಆಡಿಟ್ ಮಾಡ್ತೀವಿ. 2.5 ಲಕ್ಷ ಸಿಕ್ಕೈತೆ. ಅದು ಸಂಬಳ ಖರ್ಚು ವೆಚ್ಚ ಎಲ್ಲ ಇವರು 1 ವರ್ಷಕ್ಕೆ ಬರೀ 480. ಸಹಾಯಕರಿಗೆ ಇನ್ಸೆಂಟಿವ್ ಅಂತ ಬರುತ್ತೆ ಸರ್. ಗುಣಮಟ್ಟದ ಪ್ರೋತ್ಸಾಹನ ಬರುತ್ತೆ. ಕನಿಷ್ಠ ಅಂತಂದ್ರೆ ಒಂದು ಅವರೇಜು ಆಚೆ ಹೆಚ್ಚು ಆಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. 20,000 ರೂಪಾಯಿ ಕನಿಷ್ಠ ಬಂದೇ ಬರುತ್ತೆ. ಅದ್ರಲ್ಲಿ ಏನ್ ಮಾಡೋದು, ಸಹಾಯಕರಿಗೆ ಡ್ರಾ ಮಾಡ್ಕೊಂಡು ಅದನ್ನ ಅಕೌಂಟ್ ರೂಪದಲ್ಲೇ ಹಾಕ್ಬೇಕು ಅಂತ ಇದೆ. ಯಾಕಂದ್ರೆ ದಾಖಲಾತಿಗಳು ನೆಕ್ಸ್ಟ್ ಯಾರೇ ಇದು ಸಿಕ್ಕರು ದಾಖಲಾತಿಗಳು ತೋರಿಸ್ಬೇಕು ಅಕೌಂಟಲ್ಲೇ ಹಾಕ್ಬೇಕು ಅಂತಿದೆ. ಇವ್ರು ಹಾಕೋದಿಲ್ಲ, ಅಕೌಂಟಲ್ಲಿ ಡ್ರಾ ಮಾಡ್ಕೊಂಡು ಬಂದ್ಬಿಡ್ತಾರೆ. ಡ್ರಾ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ 2,000 ಇವ್ರು ಕರ್ಸಿಲ್ಲ ಸಹಾಯಕಿರಿದ್ದಾರೆ. ಅವ್ರಿಗೆ 2,000 ಇವ್ರಿಗೆ 2,000 ಹೆಸರು ಬರ್ತೀವಿ. ಓಕೆ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಕಣಗಾಲ್ ಗ್ರಾಮದಲ್ಲಿ ಕೆಲವು ಡೈರಿನಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ ಅಂತ ಊರು ಗ್ರಾಮಸ್ಥರು ನನ್ನ ಈ ಗ್ರಾಮಕ್ಕೆ ಬರೋಕ್ಕೆ ಹೇಳಿದರು. ಆ ಕಾರಣ ಅವ್ರ ಕರೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದೆ ಇವತ್ತು. ಅಂದರೆ ಈ ಡೈರಿ ಬಗ್ಗೆ ಈಗಾಗಲೇ ಮುಂಚೆ ನನಗೆ ಸ್ವಲ್ಪ ಮಾಹಿತಿ ಇತ್ತು. ಇಲ್ಲಿ ಸ್ವಲ್ಪ ಹಿಂದೆ ಸೆಕ್ರೆಟ್ರಿ ಯಾರಿದ್ರು ಅವರು ಭಾಳ ವ್ಯವಹಾರ ನಡೆದಿದೆ. ಹಾಗಾಗಿ ನಮಗೆ ಆ ಸೆಕ್ರೆಟ್ರಿ ಮೇಲೆ ತನಿಖೆ ಆಗಬೇಕು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಅವರು ನಮಗೆ ಸೆಕ್ರೆಟ್ರಿಯಾಗಿ ಮುಂದುವರಿಯೋದು ನಮ್ಗೆ ಯಾರಿಗೂ ಕೂಡ ಇಷ್ಟ ಇಲ್ಲ ಅಂತ ಇಡೀ ಕಣಗಾಲ್ ಡೈರಿ ಹಾಲು ಹಾಕುವಂಥ ಎಲ್ಲ ರೈತರುಗಳು ಕೂಡ ಅಭಿಪ್ರಾಯ ಆಗಿತ್ತು. ಇವತ್ತು ಎಲ್ಲರೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಇಲ್ಲಿ ಎಲ್ಲರೂ ಕೂಡ ಅವರವರ ಅಭಿಪ್ರಾಯನ ತಿಳಿಸಿದ್ದಾರೆ. ಇವತ್ತು ಹಿಂದೆ ಇದ್ದ ಸೆಕ್ರೆಟರಿ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಒಂದು ತನಿಖೆ ಮಾಡಿಸುವಂಥ ಕೆಲಸನ ನಾವು ಇನ್ನೊಂದು ದಿನಗಳಲ್ಲಿ ಮಾಡ್ತೀವಿ. ಈಗ ಏರ್ ಮೇಡಮು ಅವರೇ ಮುಂದುವರಿಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಅಪೀಲ್ ಹೋಗ್ಬೋದು. ಅಪೀಲ್ ಹೋಗಿ ಅವ್ರು ಮಾಡಿರ್ತಕ್ಕಂಥ ವ್ಯವಹಾರಗಳ ಬಗ್ಗೆ ದಾಖಲೆಗಳಿದ್ದರೆ ಅದನ್ನು ಕೋರ್ಟಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ಅದಕ್ಕೆ ತಡೆಯಾಜ್ಞೆ ತಗೊಳ್ಳುವಂಥ ಕೆಲಸ ಈ ಗ್ರಾಮಸ್ಥರು ಮಾಡಬೇಕು. ಅದಕ್ಕೆ ನಮ್ಮಿಂದ ಏನು ಸಹಕಾರ ಬೇಕು ಅದನ್ನು ಮಾಡುವಂಥ ಕೆಲಸ ಮಾಡೋಣ. ಮತ್ತು ಪೊಲೀಸ್ನವರು ನಿಮ್ಮನ್ನ ಸರಿಯಾಗಿ ಕಂಡಿಲ್ಲ, ಭಾಳ ಅವಾಚ್ಯ ಶಬ್ದಗಳಿಂದ ನಿಮ್ಮನ್ನು ನಿಲ್ಲಿಸಿದ್ರು ಅಂತ ಹೇಳಿದ್ರಿ. ಅದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕರೆಸಿ ತಿಳುವಳಿಕೆ ಹೇಳಿ ಮುಂದಿನ ದಿನಗಳಲ್ಲಿ ಆ ರೀತಿ ನಡ್ಕೊಳ್ದಂಗೆ ಅವ್ರಿಗೆ ತಿಳುವಳಿಕೆ ಹೇಳುವಂಥ ಕೆಲಸ ಮಾಡ್ತೀವಿ ನಾವು. ನಾನು ಮತ್ತೊಮ್ಮೆ ಕೆಲವು ನಾಯಕರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದೀನಿ. ನಾನು ಹೇಳೋದು, ನೀವು ಯಾರೂ ನಮ್ಮ ಸಂಪರ್ಕದಲ್ಲಿ ಇಲ್ಲ. ನೀವೆಲ್ಲರೂ ಏನು ಗಾದೆ ಹೇಳ್ತಾರೆ, ಏನು ಹೇಳ್ತಾರೆ, ಕಾಂಗ್ರೆಸ್ ಮೈಲಾರ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀವು ನನ್ನ ಸಂಪರ್ಕ ಇಟ್ಕೊಳ್ಳಿ. ನಾನು ಇವತ್ತು ತಾಲೂಕಾದ್ಯಂತ ಎಲ್ಲ ಕಡೆ ಸಂಚರಿಸ್ತಾ ಇದ್ದೀನಿ. ಎಲ್ಲ ಊರುಗಳಲ್ಲೂ ಕಾರ್ಯಕರ್ತರುಗಳಿಗೆ ಇದೇ ಮಾತು ಹೇಳ್ತಾ ಇದ್ದೀನಿ, ನೀವು ನನ್ನ ಸಂಪರ್ಕ ಇಟ್ಕೋಬೇಕು. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನನ್ನ ಹತ್ರ ಬರಬೇಕು. ನೀವು ಕೆಲವೊಮ್ಮೆ ಫೋನ್ ಎತ್ತಿದ್ರು ಕೂಡ ನನ್ನ ಹುಡ್ಕೊಂಡು ಬರಬೇಕು. ನೀವು ಪಿರಿಯಾಪುರದಲ್ಲಿ ಇರ್ತೀನಿ ಅಥವಾ ತೋಟದಲ್ಲಿ ಇರ್ತೀನಿ ಅಥವಾ ಮೈಸೂರಿಗೆ ಹೋದ್ರೆ ಬರ್ತೀವಿ. ವಾರದಲ್ಲಿ 4 ದಿವಸ ಪಿರಿಯಾಪುರದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಕೇಳ್ಕೊಳ್ಳಿ ಕರೆಕ್ಟಾಗಿ. ಏನೇ ಸಮಸ್ಯೆ ಇದ್ರೂ ನಾವು ತಾಲೂಕಲ್ಲಿ ಜವಾಬ್ದಾರಿ ತಗೊಂಡಿದ್ದೀವಿ. ತಂದೆಯವರು ಸಚಿವರಾಗಿರೋದು ತಾಲೂಕಲ್ಲಿ ಹೆಚ್ಚಿಗೆ ಇರೋಕ್ಕಾಗೋದಿಲ್ಲ. ಹಾಗೆ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಇಡೀ ತಾಲೂಕಲ್ಲಿ ಎಲ್ಲ ಸಮಸ್ಯೆ, ಎಲ್ಲ ರೈತರ ಸಮಸ್ಯೆ ಮತ್ತು ಕಾರ್ಯಕ್ರಮ ಹೋಗಿದ್ದೀವಿ ಸರ್, ಹೋಗಿದ್ದೀವಿ.
ಹೈಕೋರ್ಟ್ ಹೋಗಿದೀವಿ, ಇನ್ನು ಸ್ಟೇ ಸಿಕ್ಕಿಲ್ಲ, ನಾಳೆ ನಾಳೆ ಸಿಗ್ಬೋದು ಅಂತ ಹೇಳಿದ್ದಾರೆ. ಬಟ್ ನಮ್ಗೆ ಇಲ್ಲಿ ತನಿಖೆನೇ ಆಗಿದ್ದಾನೆ, ಆದೇಶ ಹೆಂಗ್